Hello, good morning everyone. Once again welcome to the online theory classes. Students, in this video I am going to discuss very important concept, that is structural elucidation of glucose. In the previous video we already know what are reducing sugars, what are non-reducing sugars, and which type of reagents are used for the identification of reducing nature, and also what is glucose, its molecular formula, and how we prepare the glucose by using sucrose as well as starch. Students, in this video I am going to discuss very important another concept, that is already you know, elucidation of structure of glucose. Usually this elucidation structure of glucose, this concept, it gives some evidences for the structure of glucose. ಈ ಒಂದು ಗ್ಲೂಕೋಸ್ ನ ಸ್ಟ್ರಕ್ಚರ್ ಅಂದ್ರೆ ರಚನೆ, ಹೌದಾ, ಅದು ಯಾಕೆ ಆ ತರ ಒಂದು ಪರ್ಟಿಕ್ಯುಲರ್ ಆದಂತ ಚಿತ್ರವನ್ನ ಹೊಂದಿದ ಅಂತಕ್ಕಂಥದ್ದು, ಅದನ್ನ ನಾವು ಕೆಲವೊಂದಿಷ್ಟು ರಿಯಾಕ್ಷನ್ ಸಮೀಕರಣಗಳ ಮೂಲಕ ಈ ಒಂದು ಗ್ಲೂಕೋಸ್ ಏನನ್ನ ಒಳಗೊಂಡದ ಅಂತಕ್ಕಂಥದ್ದನ್ನ ನೋಡ್ತೇವೆ. ರಿಮೆಂಬರ್ ದಿಸ್ ಎಲ್ಯುಸಿಡೇಷನ್, this concept usually it gives evidences for the structure of glucose. Students, I think already you know glucose is an aldohexose and also called as dextrose, right? Because it is one of the dextrorotatory substance, and it is an example for aldose sugar. Why it is an example for aldose sugar? Because it contain an aldehyde group. Yes, ಈಗ ನಿಮಗೆ ಕೇಳುವಂತ ಚಾನ್ಸ್ ಅದ, ಯಾಕಂದ್ರೆ ಇಲ್ಯೂಸಿಡೇಷನ್ ಆಫ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಅನ್ನೋದು 3 ಮಾರ್ಕ್ಸಿಗೆ ಬಹಳ ಇಂಪಾರ್ಟೆಂಟ್ ಇರತಕ್ಕಂತ ಕಾನ್ಸೆಪ್ಟ್. ಇಂಡಿವಿಜುವಲ್ ಆಗಿ ಒಂದೇ ಒಂದು ರಿಯಾಕ್ಷನ್ ಮೇಲೆ ಅವರು ಕ್ವಶನ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು, ಅಥವಾ ಓವರ್ ಆಲ್ ಆಗಿ ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಹಿಂಗೂ ಕೇಳ್ಕೋಬಹುದು, ಹೌದಾ. ಸೊ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ, ಪ್ರತಿಯೊಂದನ್ನು ಇಲ್ಲಿ ಚೆನ್ನಾಗಿ ತಿಳ್ಕೋಬೇಕಾಗ್ತದೆ. ಎಸ್, while answering this question, you remember some points. In that, first I take one very important point. Already you also know this one. The molecular formula of glucose is C6H12O6, right? ಈ ಒಂದು ಗ್ಲೂಕೋಸ್ ಅಣುಸೂತ್ರ ಏನಪ್ಪಾ ಅಂದ್ರೆ ನೀವು ಕೂಡ ಹೇಳ್ತೀರಾ, ಏನ್ರಿ ಇದರ ಅಣುಸೂತ್ರ? C6H12O6. ಆಲ್ರೆಡಿ ಇಲ್ಲಿ ಬರ್ದಿದ್ದದ C6H12O6, ಹೌದಾ. ಸ್ವಲ್ಪ ನೆನ್ಪಿಡ್ಬೇಕು. ಎಸ್, ಹೌ ಮೆನಿ ಕಾರ್ಬನ್ ಆಟಮ್ಸ್ ಆರ್ ಪ್ರೆಸೆಂಟ್? 6 ಕಾರ್ಬನ್ ಆಟಮ್ಸ್, 12 ಹೈಡ್ರೋಜನ್ ಆಟಮ್ಸ್ ಅಂಡ್ 6 ಆಕ್ಸಿಜನ್ ಆಟಮ್ಸ್. ಒಂದೇ ಪಾಯಿಂಟ್ ಇದು, ಈಜಿ ಇರತಕ್ಕಂಥದ್ದು. ಒಂದೇ ಪಾಯಿಂಟ್ ಮೊದಲು ಬರ್ಕೊಂಡ್ಬಿಡೋದು. Molecular formula of glucose is C6H12O6. Next, they given one point, determine whether 6 atoms are in a single chain or form a branch ಅಂತಕ್ಕಂಥದ್ದು. ಯೂಶುವಲಿ ಇಲ್ಲೊಂದು ರಿಯಾಕ್ಷನ್ ಕೊಟ್ಟಿದ್ದಾರೆ ಅವರು, ಹೌದಾ. ಈಗ ನಾನು ಫಸ್ಟ್ ಇದಕ್ಕೊಂದು ನಂದೇ ಆದಂತ ಒಂದು ಹೆಡ್ಡಿಂಗ್ ಬರ್ಕೋತೇನೆ. ಏನು? ಓಪನ್ ಚೈನ್ ಆಫ್ ಕಾರ್ಬನ್ ಆಟಮ್ಸ್. Yes, open chain of carbon atoms. Students, already you know how many carbon atoms are present in glucose? There are 6 carbon atoms. ಇಲ್ಲಿ ನೋಡಿ, ಈ ಒಂದು ರಿಯಾಕ್ಷನ್ ಅನ್ನ ನೀವು ನೋಡಾಕತ್ತಾಗ ಇಲ್ಲಿ ಏನದ? CHO ಅಂದ್ರೆ ಅಲ್ಡಿಹೈಡ್ ಗ್ರೂಪ್ ಅದ. ಇಲ್ಲಿ CHOH 4 ಟೈಮ್ಸ್ ಅಂತ ಬರೆದಿದ್ದಾರೆ. ಯಾಕೆ ಹಿಂಗ್ ಬರೆದ್ರು? ನೀವು ಕಾಮನ್ ಆಗಿ ಇಲ್ಲಿವರೆಗೂ ಗ್ಲೂಕೋಸ್ ಸ್ಟ್ರಕ್ಚರ್ ಹೆಂಗ್ ಬರ್ದಿದ್ರಿ? ಇಲ್ಲಿ ಮ್ಯಾಲ CHO ಬರ್ದಿದ್ರಿ, ಆಮೇಲೆ C, ಇಲ್ಲಿ ಲೆಫ್ಟ್, ನೆಕ್ಸ್ಟ್ ರೈಟ್,
ಮತ್ತೊಳ್ಳಿ ಲೆಫ್ಟ್. ಈ ತರ ಎಚ್ ಬರೆಯೋದು, ಉಳಿದ ಭಾಗದೊಳಗ ಓ ಎಚ್ ಬರೀತಾ ಹೋಗೋದು ನಿಮಗೆ ಹೇಳಿದ್ದೆ, ಹೌದಾ? ಎಸ್, ಲೆಫ್ಟ್ ರೈಟ್ ಲೆಫ್ಟ್. ನೆಕ್ಸ್ಟ್ ಇನ್ನೊಂದು ಮತ್ತು ಕೂಡ ಲೆಫ್ಟ್ ಅಲ್ವಾ? ಸೊ ಅದನ್ನ ಈ ತರ ಎಂಟ್ರಿ ಮಾಡ್ತೀರಿ. ಇಲ್ಲಿ CH2OH ಅದ. ಎಸ್, ಹಿಯರ್ ದ ಸಿಂಪ್ಲಿಫೈ ದ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್. ಇಲ್ಲಿ ನೋಡ್ರಿ, ಅವ್ರು ಏನ್ ಮಾಡ್ಬಿಟ್ಟಿದಾರ, ಈ CHO ಅಂದ್ರೆ ಇಲ್ಲಿತ್ತಲ್ಲ ಈ CHO ಗ್ರೂಪ್, ಅದನ್ನ ಸೇಮ್ ಬರ್ಕೊಂಡಿದ್ದಾರೆ. ಆಮೇಲೆ ಒಟ್ಟ ಎಷ್ಟು CHOH ಅನ್ನೋ ಗ್ರೂಪ್ ಅದಾವ ನೋಡ್ರಿ. ಇಲ್ಲಿ ಒಂದು CHOH, 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 CHOH. ಹೌ ಮೆನಿ CHOH ಆರ್ ಪ್ರೆಸೆಂಟ್? 1 2 3 4. ಅದಕ್ಕಾಗಿ ಅವ್ರು ಏನ್ ಮಾಡಿದಾರೆ, ಈಸಿಯಾಗಿ ಈ ತರ ಬರ್ಕೊಂಡಿದ್ದಾರೆ, CHOH 4 times ಅಂತ ಹೇಳಿ, ಹೌದಾ? ನೆಕ್ಸ್ಟ್ ರಿಮೈನಿಂಗ್ ಪಾರ್ಟ್. ವಾಟ್ ಇಸ್ ದ ರಿಮೈನಿಂಗ್ ಪಾರ್ಟ್ ಇನ್ ದ ಸ್ಟ್ರಕ್ಚರ್? ದಟ್ ಈಸ್ CH2OH. ಉಳಿದಿದ್ದ CH2OH ಅನ್ನ ಈ ತರ ಬರೆದಿದ್ದಾರೆ. ನೀವು ಸಿಂಪಲ್ ಆಗಿ ಗ್ಲೂಕೋಸ್ ಸ್ಟ್ರಕ್ಚರ್ ಅನ್ನು ಕೂಡ ಹೆಂಗ್ ಬರೀಬಹುದು, ಹೌದಾ? ಎಸ್ ಸ್ಟೂಡೆಂಟ್ಸ್, ರಿಮೆಂಬರ್, you know, this is the structure of glucose. When the glucose is react with hydroiodic acid, what is this HI? HI means hydroiodic acid. When the glucose is react with hydroiodic acid, then you get the product. Which one is the product formed here? N-hexane. N-hexane. What is this N indicates? I think in the previous year in organic chemistry, you know, isoform and neoform as well as normal form of compounds. Students, here N, it indicates normal hexane. ಇಲ್ಲಿ N ಅನ್ನೋದು ಏನ್ ರಿಪ್ರೆಸೆಂಟ್ ಮಾಡಾತತಿದೆ? ನಾರ್ಮಲ್ hexane. Why this hex? Because it contains how many carbon atoms? 1 2 3 4 5 6. It contains 6 carbon atoms, therefore hex. And only single bond is present between the carbon atoms, therefore ane. So totally name is N-hexane. ಇದು ಯಾವಾಗ ಬಂದದ ನಮಗ? ಈ ಒಂದು ಗ್ಲೂಕೋಸ್ ಅನ್ನ HI ಜೊತೆ ಕ್ರಿಯೆಗೆ ಒಳಪಡಿಸಿದಾಗ ಏನಾಗಿದೆ ನಮಗ? N-hexane ಬಂದದ. ರಿಮೆಂಬರ್, ಹಿಯರ್ HI, hydroiodic acid, it act as a reducing agent. ಇಲ್ಲಿ HI ಅನ್ನೋದು ಏನಾಗ್ತದ? ರಿಡ್ಯೂಸಿಂಗ್ ಏಜೆಂಟ್ ಆಗ್ತದ. ಗ್ಲೂಕೋಸ್ ಇದ್ದದನ್ನ N-hexane ಆಗುವಂತೆ ಬದಲಾವಣೆ ಮಾಡಾಕ HI ಸಹಾಯ ಆಗ್ತದ. ಯೂಶುವಲಿ ಸ್ಟೂಡೆಂಟ್, ರಿಮೆಂಬರ್, this reaction takes place another catalyst, that is red phosphorus also. Yes, when glucose is react with hydroiodic acid in presence of red phosphorus, we get N-hexane. ಈ ಸಿಂಬಾಲ್ ನೋಡ್ರಿ, ಈ ಸಿಂಬಾಲ್ ಇಲ್ಲಿ ಅದ, ಹೌದಾ? ಈ ಸಿಂಬಾಲ್ ಏನಂತ ಗೊತ್ತದ ಅನ್ಕೊಳ್ತೇನೆ? ಹೀಟ್ ಅಂತ ಹೇಳಿ. ಯೂಶುವಲಿ ಈ ಒಂದು ಪ್ರೊಸೆಸ್ ಒಳಗ ಹೀಟ್ ಮಾಡಿರ್ತಾರ, ಹೌದಾ? ಎಸ್, when glucose is react with HI in presence of red phosphorus, we get N-hexane. Yes, what is the use of this reaction? ಈ ರಿಯಾಕ್ಷನ್ ನ ಉಪಯೋಗ ಇದು ನಮಗೆ ಏನ್ ತಿಳಿಸಿಕೊಡ್ತದ? Students, this reaction, it confirms there are 6 carbon atoms and they are present in a open chain. ಈ ಒಂದು ರಿಯಾಕ್ಷನ್ ಇಂದ ನಾವು ತಿಳ್ಕೊತೇವೆ ಗ್ಲೂಕೋಸ್ ಅಲ್ಲಿ 6 ಕಾರ್ಬನ್ ಆಟಮ್ ಅದಾವ, ಅವು ಒಂದು ಚೇನ್ ಮಾದರಿ ಒಳಗ ಕಂಡು ಬರ್ತಾವ ಅಂತ ಹೇಳಿ. This reaction shows there is a 6 carbon atoms and they are present in a straight chain. ಈಗ ನಾಳೆ ನಿಮಗೊಂದು ಕ್ವಶನ್ ಕಾಮನ್ ಆಗಿ ಕೇಳಬಹುದು ಅವರು, ಗ್ಲೂಕೋಸ್ ಸ್ಟ್ರಕ್ಚರ್ ಅನ್ನ ನೀವು ನೋಡಿದಾಗ ಅದ್ರೊಳಗ 6 ಕಾರ್ಬನ್ ಆಟಮ್ ಅದಾವಂತ, ಅವು ಸ್ಟ್ರೇಟ್ ಚೈನ್ ನಾಗ ಅರೇಂಜ್ಮೆಂಟ್ ಹೊಂದ್ಯಾವಂತ, ಅದನ್ನ ಯಾವ ರಿಯಾಕ್ಷನ್ ಇಂದ ಪ್ರೂವ್ ಮಾಡ್ತೀರಿ? ಆ ರಿಯಾಕ್ಷನ್ ಬರೆದು ತೋರಿಸ್ರಿ ನಮಗ ಅಂತ ಕೇಳಬಹುದು, ಹೌದಾ? ಸೊ ರಿಮೆಂಬರ್ ದಿಸ್ ರಿಯಾಕ್ಷನ್, ವೆರಿ ಇಂಪಾರ್ಟೆಂಟ್. ಎಸ್, ನೆಕ್ಸ್ಟ್ ಪಾಯಿಂಟ್. Here they given 2 separate reactions. Before going to these reactions, first I take one heading, that is presence of carbonyl group. Presence of carbonyl group. Yes, presence of carbonyl group means what is the use of these reactions? Students, already you know this is the shortcut structure of the glucose, right?
here I write glucose. Glucose when react with hydroxylamine. Remember, what is this NH2OH? This is hydroxylamine. ಈ ಒಂದು ಗ್ಲೂಕೋಸ್ ಅನ್ನ ಹೈಡ್ರಾಕ್ಸಿಲ್ ಅಮೈನ್ ಅಂದ್ರೆ NH2OH ಜೊತೆ ಕ್ರಿಯೆಗೆ ಒಳಪಡಿಸಿದ್ರೆ ಏನು ಪ್ರಾಡಕ್ಟ್ ಬರ್ತದ? ರಿಮೆಂಬರ್, when glucose is react with NH2OH, then we get the product glucoxime. Here glucose undergoes reaction with hydroxylamine, therefore the product is glucoxime. Glucoxime. Yes, I think you know the structure of oxime, the general structure of oxime. It is appeared like R1, here I write C, here R2, double bond NOH. Yes, this is the general structure of oxime. General structure of oxime. But nandig structure yaudada? Not a simple oxime. This one is glucoxime. Glucoxime. ಹಾಗಾದ್ರೆ ನೋಡೋಣ, ಇಲ್ಲಿ R1 ಗ್ರೂಪ್ ಯಾವುದು, R2 ಗ್ರೂಪ್ ಯಾವುದು, ಈ ಒಂದು ಸ್ಟ್ರಕ್ಚರ್ ಫಾರ್ಮ್ಯಾಟ್ ಒಳಗೆ ಇಲ್ಲಿ ಪ್ರಾಡಕ್ಟ್ ಬಂದೈತೆ ಇಲ್ಲೋ ಅದನ್ನ ನೋಡ್ಕೊಳ್ಬೇಕು. ಸಿ ಹಿಯರ್ ದಿಸ್ H, ಈ H ಅನ್ನ R1 ಅಂತ ತಗೊಳ್ರಿ. ಉಳಿದಿದ್ ನೋಡ್ರಿ, ಈ CHOH 4 ಟೈಮ್ಸ್ CH2OH. ಆಸ್ ಯೂಶುವಲ್ ಇಲ್ಲಿ ಏನಿತ್ತಲ್ಲ ಅದನ್ನ ಸೇಮ್ ತಗೊಳ್ಳೋದು. ಈ ಒಂದು ಗ್ರೂಪ್ ಅನ್ನ ನಾ ಏನಂತ ಹೇಳ್ತೀನಿ ಈಗ R2 ಅಂತ ಅನ್ಕೊಳ್ತೇನೆ. ಇನ್ನು ಉಳಿದಿದ್ ನೋಡ್ರಿ, ಇಲ್ಲಿ C ಅದ, ಡಬಲ್ ಬಾಂಡ್ ಬರಬೇಕಾಗಿತ್ತು, ಡಬಲ್ ಬಾಂಡ್ ಬಂದದ, N ಇದ, OH ಅದ. ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ oxime. ವಾಟ್ ಇಸ್ ದ ನೇಮ್ ಆಫ್ ದ ಪ್ರಾಡಕ್ಟ್ ಹಿಯರ್? Glucoxime. But what is the use of this reaction? Students, when we observe both reactants and products, only change in the aldehyde group, right? In that aldehyde group there is a carbonyl group. ಈ ಒಂದು aldehyde group ನೊಳಗ ಈ ತರ ಬರ್ದಿದ್ ನೆನಪದಲ್ರಿ ನಿಮಗೆ ಲಾಸ್ಟ್ ಇಯರ್? ಎಸ್, aldehyde group. ಈ ತರ ಇದ್ರೆ ಯಾವ ಗ್ರೂಪ್ ಅಂತ ಹೇಳ್ತಿದ್ರಿ? ಇದು carbonyl group. What is the hybridization state of carbon atom in carbonyl group? That is sp2 hybridization. ಇವೆಲ್ಲ ಕಾನ್ಸೆಪ್ಟ್ ಸ್ವಲ್ಪ ನೆನಪಿದ್ರಿ. ಓಕೆ, ಈಗ ಹಾಗಾದ್ರೆ ಇದು ಕಂಪೌಂಡ್ ಯಾವ್ದಂತ ಹೇಳ್ತೀರಿ? ಗ್ಲೂಕೋಕ್ಸೈಮ್. ವೆನ್ ಗ್ಲೂಕೋಸ್ ಈಸ್ ರಿಯಾಕ್ಟ್ ವಿತ್ ಹೈಡ್ರಾಕ್ಸಿಲಮೈನ್, ಗ್ಲೂಕೋಕ್ಸೈಮ್ ಈಸ್ ಫಾರ್ಮ್. ಈಗ ಈ ಒಂದು ನೀವು ಆಡ್ ಮಾಡಿರಲ್ಲ NH2OH, ಅದು ಎಲ್ಲಿ ಹೋಗಿ ಅಟ್ಯಾಕ್ ಆಗ್ಯದ ಅದನ್ನು ಕೂಡ ತಿಳ್ಕೋಬೇಕು. ಇಲ್ಲಿ ನೋಡ್ರಿ, ಈಗ ಈ CHO ಅದ, ಹೌದಾ? ಇದು ರೆಡ್ ಇಂಕ್ ಇಂದ ತೋರಿಸಿದ್ದಾರೆ, ಹೌದಾ? ನಾವು ಯಾವ ತರ ಇದನ್ನ ಈಸಿಯಾಗಿ ಬರೀಬಹುದು? ಎಸ್, ಸಿಂಪ್ಲಿ ಯು ಅಬ್ಸರ್ವ್ ಹಿಯರ್, ಐ ಮಾರ್ಕ್ ದಿಸ್ H2O ಓನ್ಲಿ. ಈ H2O ನ ನಾನು ಸಪರೇಟ್ ತಕೊಂಡ್ಬಿಡ್ತೇನೆ ಈಗ, ಹೌದಾ? ಅದನ್ನ ಇಲ್ಲಿ ನೀವು ಈ ತರ ನೆಗೆಟಿವ್ ಸಿಂಬಲ್ ಹಾಕಿ ತೋರಿಸಿದ್ರೆ, ಅಂದ್ರೆ ರಿಮೂವಲ್ ಆಫ್ ವಾಟರ್ ಮಾಲಿಕ್ಯೂಲ್, ಅಥವಾ ಕೆಲವೊಂದಿಷ್ಟು ರಿಯಾಕ್ಷನ್ ದಾಗ ಇದನ್ನ ಏನ್ ಮಾಡಿರ್ತಾರೆ, ದೇ ಶೋನ್ ಅಟ್ ದ ಪ್ರೊಡಕ್ಟ್ ಸೈಡ್, ಹೌದಾ? ಪ್ರೊಡಕ್ಟ್ ಸೈಡ್ ಕೂಡ ಬರೋದು ತೋರಿಸಬಹುದು. ಎರಡರಾಗ ಒಂದ್ ಕಡೆ ಬರೀರಿ, ಎರಡು ಕಡೆ ಬರಿಬೇಡ್ರಿ. ಎಸ್, ಹಾಗಾದ್ರೆ ಈಗ ನೋಡ್ರಿ, ಸಿ ಇಲ್ಲಿ ಏನದ? ಸಿ ಈ ಸಿ ಅದ, ಹೌದಾ? ಸಿ. ನೆಕ್ಸ್ಟ್ H, ಇದನ್ನ ಈಗ ಇಲ್ಲೇ ಇದ H ಅಂತ ಅನ್ಕೊಂಡ್ರು ಕೂಡ ಉಳಿದಿದ್ ಪಾರ್ಟ್ ಏನೇನ್ ನೋಡ್ರಿ? ಒಂದ್ N, ಈ N ಹೋಯ್ತು. ನೆಕ್ಸ್ಟ್ ಈ H, ಈ ಆಕ್ಸಿಜನ್ ಎರಡು ಕುಡ್ಕೊಂಡು ಏನಾಗ್ಯದ? OH. ಸೊ CH ಡಬಲ್ ಬಾಂಡ್ NOH. ಏನು ಉಳಿದಿದ್ ರಿಮೈನಿಂಗ್ ಪಾರ್ಟ್ ಅದಲ್ಲ, ಅದು ಇಲ್ಲಿ ಹೋಗಿ ಅಟ್ಯಾಕ್ ಆಗ್ಯದ. ಎಸ್, ದಿಸ್ ರಿಯಾಕ್ಷನ್ ಕನ್ಫರ್ಮ್ಸ್ there is a carbonyl group is present. What happens when glucose is react with hydroxylamine? Glucoxime is formed. This reaction confirms there is a carbonyl group in the glucose. And another one reaction. See this reaction. Here they again taken glucose, right, as one of the aldose sugar. But here they react the glucose with hydrogen cyanide. Hydrogen cyanide, also called as hydrocyanic acid. Yes, what happens when glucose is react with hydrogen cyanide? Students, remember, when glucose is react with hydrogen cyanide, glucocyanohydrin is formed. Glucocyanohydrin.
glucosynohydrin is formed. But how you write the reaction? ನಿಮಗೆ ಇದು ಗೊತ್ತದ ಅನ್ಕೊಳ್ತೇನೆ ನಾನು. ಗ್ಲೂಕೋಸ್ ಸ್ಟ್ರಕ್ಚರ್ ಬರೆಯೋದು CHO CHOH 4 times CH2OH. ಹೌದಾ? ಇನ್ನೊಂದು ತಪ್ಪು ಮಾಡ್ತೀರಿ ನೀವು ಇಲ್ಲಿ. ಈ ಒಂದು ಗ್ಲೂಕೋಸ್ ಸ್ಟ್ರಕ್ಚರ್ ಅನ್ನ ಬರಿಬೇಕಾದ್ರೆ ಇಲ್ಲಿ ಏನು ಕಾರ್ಬನ್ ಮಧ್ಯೆ ಬಾಂಡ್ ಬರ್ದಿರಲ್ಲ, ಆ ಕಾರ್ಬನ್ ಮಧ್ಯೆ ಇರ್ತಕ್ಕಂತ ಬಾಂಡು ಕಾರ್ಬನ್ಗೆನೆ ಟಚ್ ಮಾಡ್ರಿ. ಒಬ್ಬರು ಬರ್ದಿರ್ತಾರ, ನೋಡ್ಬೇಕು, ಬಹಳ ಚಂದ ಬರ್ದಿರ್ತಾರ. ಅದರದ ಗ್ಲೂಕೋಸ್ ಸ್ಟ್ರಕ್ಚರ್ ಹಿಂಗ ಬರ್ದಿರ್ತಾರ. ಒಂದ್ ಕಡೆ ಇಲ್ಲಿ ಹೋಗಿರ್ತದ ಹೆಚ್ಚು, ಒಂದ್ ಕಡೆ ಹಿಂಗ ಜಿಗಿದಾಡ್ತಿರ್ತದ. ಹೌದಾ? ಸೊ ಸ್ವಲ್ಪ ಅದನ್ನ ಬರಿಬೇಕಾದ್ರೆ ಕಾಳಜಿ ವಹಿಸ್ರಿ. ಇಲ್ಲಿ ಹೆಚ್ಚಿಗೆ ಅಟ್ಯಾಚ್ ಆಗ್ಬಾರ್ದದು. ಎಲ್ಲಿ ಅಟ್ಯಾಚ್ ಆಗ್ಬೇಕು? ಕಾರ್ಬನ್ ಮಧ್ಯೆನೆ ಬಂದ ಇರಬೇಕು. ಎಸ್, when glucose is react with hydrogen cyanide, glucosynohydrin is formed. ಎಸ್, ಈಗ ನೋಡ್ರಿ ಇಲ್ಲಿ ಏನೇನು ಗ್ರೂಪ್ ಚೇಂಜ್ ಆಗ್ಯದ, ಅವ್ರ ಕಲರ್ ಮುಖಾಂತರ ಚೆನ್ನಾಗಿ ತೋರಿಸಿದ್ದಾರೆ. ಹಿಯರ್ aldehyde group get converted to another group, right? Yes, see here. ಇಲ್ಲಿ ನೋಡ್ರಿ, ಈಗ CH ಇದನ್ನೇ ನೀವು CH ಅಂತ ಅನ್ಕೊಂಡ್ರೆ, ಹೌದಾ? ಉಳಿದಿದ್ದೇನ್ ನೋಡ್ರಿ, CHO ಅದ, ಇಲ್ಲಿ N ಅದ. ಎಸ್, ದಿಸ್ ಪಾರ್ಟ್ CN ಒಂದ್ ಕಡೆ ಅಟ್ಯಾಚ್ ಮಾಡಿದ್ದಾರೆ, ಇನ್ನು ಉಳಿದಿದ್ದ OH ಪಾರ್ಟ್ ಅದು ಇಲ್ಲದ. ಹೌದಾ? ಅಥವಾ ಈಗ ಇಲ್ಲಿದ್ದೇ ನೀವು CH ಅಂತ ಬರ್ಕೊಂಡ್ರಿ ಅಂತಂದ್ರೆ ಇದು O, ಇದು H, ಎರಡು ಕೂಡಿಸಿ ಒಂದ್ ಕಡೆ ಬರೀರಿ. ಇನ್ನು ಉಳಿದಿದ್ದ ಪಾರ್ಟ್ CN ಅದನ್ನ ಇನ್ನೊಂದು ಕಡೆ ಇಲ್ಲಿ ತೋರಿಸೋದು. ಹೌದಾ? ಪ್ರಾಕ್ಟೀಸ್ ದೀಸ್ ಆಲ್ ರಿಯಾಕ್ಷನ್ಸ್ ಬಿಕಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎನ್ಯುವಲ್ ಎಕ್ಸಾಮಿನೇಷನ್. ಈಗ ನೋಡ್ರಿ, ಇದ್ರ ಮೇಲಿನ ಸಿಂಪಲ್ ಕ್ವಶನ್, ರೈಟ್ ಎನಿ ಒನ್ ರಿಯಾಕ್ಷನ್ ವಿಚ್ ಕನ್ಫರ್ಮ್ಸ್ ದೇರ್ ಈಸ್ ಎ ಕಾರ್ಬೋನಿಲ್ ಗ್ರೂಪ್ ಪ್ರೆಸೆಂಟ್ ಇನ್ ಗ್ಲೂಕೋಸ್. ಮಾಸ್ತರ್ ಹೇಳಿಲ್ಲ ಅಂತ ಅಂದ್ಬಿಡ್ಬೇಡ್ರಿ. ಹೌದಾ? ಯಾಕಂದ್ರೆ ಎರಡೆರಡು ಸಲ ಹೇಳುವುದಾಗ್ಯದ ಇದನ್ನ. ಪ್ರೆಸೆನ್ಸ್ ಆಫ್ ಕಾರ್ಬೋನಿಲ್ ಗ್ರೂಪ್ when glucose is react with hydrogen cyanide, glucosynohydrin is formed. Right? Yes. These two reactions confirm there is a carbonyl group present in the glucose. Next, another point, presence of aldehyde group. ಹಾಗಾದ್ರೆ ನೆಕ್ಸ್ಟ್ ಏನ್ ಪ್ರೂವ್ ಮಾಡಕ್ ಹೊಂಟೇನೆ ನಾನು? ನಿಮ್ಗೆ ಗೊತ್ತದ ಸರ್, ಗ್ಲೂಕೋಸ್ ದ ಮ್ಯಾಗ್ CHO ಬರ್ದಿರ್ತಿರಲ್ರಿ, ಮತ್ತೆ aldehyde ಐತಿ, ಅದ್ರಾಗ ಏನ್ ತೋರಿಸೋದೈತ್ರಿ ಅಂತ ಕೇಳಬಹುದು. ಬಟ್ here in this concept, especially elucidation of structure of glucose, we prove the respective group present in that particular structure. Right? Yes, presence of aldehyde group. ಈಗ ನಾನು aldehyde group ಐತಿಪ್ಪ ಅದ್ರಾಗ ಅನ್ನೋದನ್ನ ಪ್ರೂವ್ ಮಾಡಕ್ ಹೊಂಟೇನೆ. So once again I write the structure of glucose, simplified structure of glucose, that is CHO, CHOH, CH2OH. Students, remember, when this glucose is react with the bromine water, when this glucose is react with bromine water, remember bromine water, it is one of the mild oxidizing agent. ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಎಡಿಷನ್ ಆಫ್ ಆಕ್ಸಿಜನ್ ಅಂದ್ರೆ ಆಕ್ಸಿಡೇಷನ್ ಅಂತ ಹೇಳ್ತೀರಿ, ನೆನಪಿಟ್ಟಿರಬಹುದು ನೀವು. ಹೌದಾ? ಸಪೋಸ್ ಈಗ ನಾನು Br2H2 ಅಂದ್ರೆ ಬ್ರೋಮಿನ್ ವಾಟರ್ ನ ಆಡ್ ಮಾಡಿದೆ ಅಂತಂದ್ರೆ ಸ್ವಲ್ಪ ಪ್ರಮಾಣದಾಗ ಇಲ್ಲಿ ನಾನು ಆಕ್ಸಿಜನ್ ಅನ್ನ ಕೊಟ್ಟಂಗ ಆಗ್ತದ. ಹೌದಾ? ಎಸ್, ರಿಮೆಂಬರ್ ಸ್ಟೂಡೆಂಟ್ಸ್, ಬ್ರೋಮಿನ್ ವಾಟರ್ ಇನ್ ದಿಸ್ ಪರ್ಟಿಕ್ಯುಲರ್ ರಿಯಾಕ್ಷನ್ ಇಟ್ ಆಕ್ಟ್ ಆಸ್ ಎ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ರೈಟ್? ಎಸ್. Therefore, what is the difference between the glucose structure and the product formed during the reaction with bromine water? ಈ ಎರಡು ಪ್ರಾಡಕ್ಟ್ ಅಂದ್ರೆ ರಿಯಾಕ್ಟನ್ಸ್ ಎರಡನ್ನೂ ನೋಡಿದ್ರೆ ನಿಮಗೆ ಏನು ಬದಲಾವಣೆ ಕಂಡು ಬರ್ತದ ನೀವು ನೋಡ್ರಿ, ಐಡೆಂಟಿಫೈ ಮಾಡ್ರಿ. ಅವಾಗ ಸ್ವಲ್ಪ ಕಣ್ ತೆಗೆದು ನೋಡಿದ್ರೆ ಗೊತ್ತಾಗ್ತದ. ಏನಂತ? ಸರ ಇಲ್ಲಿ ಮ್ಯಾಲ CHO ಗ್ರೂಪ್ ಐತ್ರಿ, ಇಲ್ಲಿ ಅವರು ಮಾರ್ಕ್ ಮಾಡಿ ತೋರಿಸ್ಯಾರ ಸರ COOH ಗ್ರೂಪ್ ಅದ. ಹೌದಾ? Yes, aldehyde group get converted to carboxylic acid group. Right? Yes. Remember students, when glucose is react with the bromine water, then you get the product gluconic acid. Very important. Gluconic acid. ಇನ್ನು CET ಪಾಯಿಂಟ್ ಅಂತ ಹೋದಾಗ ಎಲ್ಲಾ ಪ್ರಾಡಕ್ಟ್ ಹೆಸರುಗಳನ್ನ ನೀವು ನೆನಪಿಡಬೇಕಾಗ್ತದೆ. Right? The reaction which confirms the aldehyde group present in ಗ್ಲೂಕೋಸ್ ಅಂದ್ರೆ ಪಟ್ ಅಂತ ಈ ರಿಯಾಕ್ಷನ್ ಬರ್ಯಾಕ್ ಬರ್ಬೇಕು ನಿಮಗ.
As glucose when react with bromine water, it forms gluconic acid. Remember, during this reaction, one of the aldose sugar get converted to aldonic acid. Aldonic acid. ಇಲ್ಲಿ ನೋಡ್ರಿ, ಈ ಒಂದು ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಅನ್ನ ಆಡ್ ಮಾಡೋದ್ರಿಂದ ಈ CHO ಇತ್ತಲ್ಲ, ಇದ್ರ ಮಧ್ಯೆ ಇನ್ನೂ ಒಂದು ಏನ್ ಅಟ್ಯಾಚ್ ಆಗ್ಬೇಕೀಗ, ಆಕ್ಸಿಜನ್. ಅದನ್ನೇ ನಾನು COOH ಅಂತ ಇಲ್ಲಿ ಬರ್ಕೊಳ್ತೇನೆ. ಹೌದಾ? ಉಳಿದಿದ್ದೆಲ್ಲಾ ಪಾರ್ಟ್ ಏನದ, ಮತ್ತೆ CHOH4 ಟೈಮ್ಸ್ CH2H ಎಲ್ಲ ಸೇಮ್ ಅದ. As during this particular reaction, aldehyde get changes to carboxylic acid group. Right? But here one note point, you remember, it may help to your CET examination, as ketones do not oxidize to acids. ಇದೇ ನೀವು aldehyde ಇದ್ದಿದ್ದು ಏನಾಗಿದೆ ಅಂದ್ರಿ, ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಅಂದ್ರಿ, ಎಸಿಡಿಕ್ ಗ್ರೂಪ್ ಅಂತ ಅಂದ್ರಿ. ಹೌದಾ? ಬಟ್ ಈ ಒಂದು ಬ್ರೋಮಿನ್ ವಾಟರ್ ಪ್ರೆಸೆನ್ಸ್ ದೊಳಗ ಕೀಟೋನ್ ಗ್ರೂಪ್ ಏನ್ ಮಾಡಂಗಿಲ್ಲ, ಎಸಿಡ್ ಆಗಿ ಬದಲಾವಣೆ ಆಗೋದಿಲ್ಲ. ಹೌದಾ? ಸ್ವಲ್ಪ ನೆನಪಿಡಬಹುದು. ಹಾಗಾದ್ರೆ ಈ ಒಂದು ಪರ್ಟಿಕ್ಯುಲರ್ ರಿಯಾಕ್ಷನ್ ಇಂದ ನನಗೇನ್ ತಿಳಿದು ಬಂತೀಗ, ಸರ್ ಗ್ಲೂಕೋಸ್ CHO ಇದ್ದದ್ದು COH ಆಗಿ ಕಂಡು ಬರಾಕತ್ತದ ಅಂತಂದ್ರೆ ಯಾವಾಗಿದು, ಬ್ರೋಮಿನ್ ವಾಟರ್ ಪ್ರೆಸೆನ್ಸ್ ದಾಗ ಪಕ್ಕ ಅಲ್ಲಿ ಆಲ್ಡಿಹೈಡ್ ಗ್ರೂಪ್ ಐತಿ ಅಂತಕ್ಕಂಥದ್ದು. ರೈಟ್? Yes, what is the use of this reaction? This reaction confirms there is a aldehyde group present in the glucose. Next, another one reaction. This also confirms the aldehyde group, and one of the primary alcoholic group is present in a glucose structure. So glucose. Yes, glucose ದೊಳಗ aldehyde group ಇರೋದನ್ನ ಅಥವಾ ಪ್ರೈಮರಿ ಆಲ್ಕೋಹಾಲಿಕ್ ಅಂದ್ರೆ ಪ್ರೈಮರಿ ಪ್ರೈಮರಿ ಹೈಡ್ರಾಕ್ಸಿಲ್ ಗ್ರೂಪ್ ಇರೋದನ್ನ ಪ್ರೂವ್ ಮಾಡಬಹುದು. Students, when glucose, see this reaction, observe carefully. When glucose is react with concentrated HNO3, remember, concentrated HNO3, it is an example for strong oxidizing agent. ಇದು ಅದಕ್ಕೆ ಉದಾಹರಣೆ ಆಗಿರ್ತದೆ. ಇದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗ್ಯದ. ಯಾವುದು? ಕಾನ್ಸಂಟ್ರೇಟೆಡ್ HNO3. Yes, observe what is the difference between the reactant and product during the reaction between glucose and concentrated HNO3. Okay, observe carefully. Here first, remember, it is one of the strong oxidizing agent, therefore I take 3 oxygen here. Yes, more oxygen usually ಇದ್ರೊಳಗೆ ಹೆಚ್ಚಿರೋದು ಕಂಡು ಬರ್ತದ. ಹಾಗಾದ್ರೆ ಅದನ್ನ ಯಾವ ತರ ಕೊಟ್ಟಿದ್ದಾರೆ ನೋಡ್ರಿ. ಒಟ್ಟ 3 ಆಕ್ಸಿಜನ್ ನಿಮ್ ಕಡೆ ಇದಾವ. ಇಲ್ಲಿ CHO ಐತಲ್ಲ, ಇಲ್ಲಿ ಒಂದು ಆಕ್ಸಿಜನ್ ಕೊಡ್ರಿ, ಅದೇನಾಯ್ತು, COOH ಆಯ್ತು. ಇನ್ನ CHOH 4 ಟೈಮ್ಸ್, ಅದನ್ನ ಆಸ್ ಯೂಶುವಲ್ ಸೇಮ್ ಬರ್ತೇನೆ. ಬಟ್ ರಿಮೆಂಬರ್, ಡ್ಯೂರಿಂಗ್ ದಿಸ್ ಪರ್ಟಿಕ್ಯುಲರ್ ರಿಯಾಕ್ಷನ್, ನಾನೀಗ ರಿಯಾಕ್ಷನ್ ಈಸಿಯಾಗಿ ಬರೀಲಿಕ್ಕೆ ನಾನು ಒಂದಿಲ್ಲಿ ಟ್ರಿಕ್ ಯೂಸ್ ಮಾಡ್ತೇನೆ. ಈ ಒಂದು H2O ಅಂತ ಏನೈತಲ್ಲ ಇದ್ರಾಗಿದೆ ಗ್ರೂಪ್, ಇದನ್ನ ಬೈ ಪ್ರಾಡಕ್ಟ್ ಆಗಿ ಹೊರಗೆ ತೆಗೆದು ಬಿಡ್ತೇನೆ, H2O. ಹೌದಾ? ಹಂಗಾರೆ ಇಲ್ಲಿ ಉಳಿದಿದ್ದೇನಪ್ಪ ಈಗ, C ಮತ್ತ H. ಇಲ್ಲಿ ಏನು ಉಳ್ಕೊಂಡವ್ ನಿಮ್ ಕಡೆ 3 ಆಕ್ಸಿಜನ್ ಇದ್ದು ರೀ ಸರ್, ಅವನ್ ಒಂದ್ ಇಲ್ಲಿ ಮ್ಯಾಕ್ ಕೊಟ್ಟೇವಿ, ಇಲ್ಲಿ 2 ಕೆಳಗ್ ಕೊಟ್ಟು ಬಿಡ್ರಿ ಸರ್. ಈಗ ಹಂಗಾದ್ರೆ COOH, glucuric acid. Yes, what is the name of this product? Glucuric acid. This one is also called as saccharic acid. Remember, saccharic acid. During this particular reaction, aldose, one of the sugar, and it is converted to alderic acid. ಈಗ ಇಲ್ಲಿ ನೋಡ್ರಿ, ಈ ಒಂದು OH ಗ್ರೂಪ್ ಇದ್ದದ್ದು ಏನಾಯ್ತು, ಇಲ್ಲೇ ಬದಲಾವಣೆ ಆಯ್ತು. ಹೌದಾ? ಅಂದ್ರೆ ಈ OH ನ ಸ್ಥಾನದೊಳಗಿದ್ದಿರ್ತಕ್ಕಂಥದ್ದು H2O ರಿಮೂವ್ ಆಗಿ ಹೋಗ್ಯದ, ಅಂದ್ರೆ OH ಗ್ರೂಪ್ ರಿಪ್ಲೇಸ್ ಆಯ್ತು. ಹೌದಾ? ಅಂದ್ರೆ ಇಲ್ಲಿ ಏನೋ ಬದಲಾವಣೆ ಆಗ್ಯದ. ಈ ರಿಯಾಕ್ಷನ್ ಇಂದ ನಾ ಏನ್ ತಿಳ್ಕೋಬಹುದು, ಪ್ರೆಸೆನ್ಸ್ ಆಫ್ ಅನ್ ಪ್ರೈಮರಿ ಆಲ್ಕೋಹಾಲ್ ಗ್ರೂಪ್. ಈ ಒಂದು ಗ್ಲೂಕೋಸ್ ದೊಳಗ ಒಂದು ಪ್ರೈಮರಿ ಆಲ್ಕೋಹಾಲ್ ಅಂದ್ರೆ OH ಗ್ರೂಪ್ ಐತಿಪ್ಪ ಅಂತ ಈ ರಿಯಾಕ್ಷನ್ ಇಂದ ತಿಳ್ಕೋಬಹುದು. ನೆಕ್ಸ್ಟ್, ಅನದರ್ ಒನ್ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್. Yes, what is the reaction? First you observe, usually this one is acetylation reaction of glucose, because here the glucose is reacted with acetic anhydride.
acetic anhydride. Yes, the name of the reactants is given here, AC2O. It is a shortcut of acetic anhydride. ಈ acetic anhydride ಅನ್ನೋದನ್ನ ಅವ್ರು ಏನಂತ ಬರ್ಕೊಂಡಿದ್ದಾರೆ ಇಲ್ಲಿ, AC2OO ಅಂತ ಬರ್ಕೊಂಡಿದ್ದಾರೆ. ಎಸ್, carefully observe the reaction. And they given the structure of AC2O, acetic anhydride ಸ್ಟ್ರಕ್ಚರ್ ಅನ್ನು ಕೂಡ ಅವ್ರು ಇಲ್ಲಿ ಕೊಟ್ಟಿದ್ದಾರೆ. ಇದು ನಿಮಗೆ ಇನ್ನೂ ಈಸಿ ಆಗಲಿ ಅಂದ್ರೆ ನೀವು ಹಿಂಗೂ ಕೂಡ ಬರ್ಕೋಬಹುದು. CS3 C double bond O, here I write O, and here again I write C double bond O, CS3. Right, this is structure of acetic anhydride. Students, when glucose is react with acetic anhydride, when glucose is react with acetic anhydride, it forms a pentacetyl derivative. Yes, usually in this particular reaction, pentacetyl derivative is formed. Pentacetyl derivative is formed. This confirms, remember, usually this reaction confirms there are 5 OH groups. There are 5 OH groups are present in a glucose. ಈ ಒಂದು ರಿಯಾಕ್ಷನ್ ಉಪಯೋಗ ಏನಪ್ಪಾ ಅಂತಂದ್ರೆ, ಈ ಒಂದು ಗ್ಲೂಕೋಸ್ ದೊಳಗ 5 OH ಗ್ರೂಪ್ ಅದಾವ ಅಂತ ನಾವು ಪ್ರೂವ್ ಮಾಡಬಹುದು. ಬಟ್ ಹೌ we write the reaction? See here, this is the structure of glucose. CHO, CHOH 4 times, CH2OH. ಈಗ ನೋಡ್ರಿ, ನೀವು AC2 ಅಂತ ಸಿಂಪಲ್ ಆಗಿ ಬರ್ಕೋಬಹುದು, ಅಥವಾ ಈ ಒಂದು ರಿಯಾಕ್ಟೆಂಟ್ ಇಲ್ಲಿ ಬರ್ದನಲ್ಲ ಸ್ಟ್ರಕ್ಚರ್, ಅದನ್ನೇ ಇಲ್ಲಿ ಬರ್ಕೋಬಹುದು. ಓಕೆ, ಈಗ ಏನ್ ಬದಲಾವಣೆ ಆಗ್ಯದ ಪ್ರಾಡಕ್ಟ್ ಅನ್ನ ನೋಡಿದಾಗ, ಇಲ್ಲಿ ನೋಡ್ರಿ, ಈ ಒಂದು CHO ಅನ್ನೋದನ್ನ ಇಲ್ಲಿ ಕೂಡ ಸೇಮ್ CHO ಅಂತ ಬರ್ಕೊಡ್ರಿ. ಬಟ್ here I write CHOH4 changes to, here CHOH4 changes to CHO acetyl 4, AC4 ಅಂತ ಬರ್ಕೊಂಡಿದ್ದಾರೆ. ಅಥವಾ ನೀವು ಇದನ್ನ ಇನ್ನೂ ಈಸಿಯಾಗಿ ಬರೀತೀರಾ ಅಂತಂದ್ರೆ ಹೇಗ್ ಬರೀಬಹುದು, ನೆನ್ಪಿಟ್ಕೊಳ್ರಿ. ಇಲ್ಲೇ ಈಗ ಈ ಒಂದು CHO ಅದ, ಹೌದಾ? ಈಗ ನೋಡ್ರಿ, CHO ಇಲ್ಲಂತ್ರಿ ಮ್ಯಾಲ CHO ಬರ್ದಿರಿ, ಇದ್ರಾಗೂ ಕೂಡ ಇಲ್ಲಿ ಏನದ CHOH ದೊಳಗಿಂದ CHO ಪಾರ್ಟ್ ಅಷ್ಟೇ ಆಸ್ ಯೂಸಲ್ ಸೇಮ್ ಬರ್ಕೊಡ್ರಿ, ಹೌದಾ? ಈಗ ನೆಕ್ಸ್ಟ್ ಇಲ್ಲಿ ಈಗೇನು ಸ್ಟ್ರಕ್ಚರ್ ಬರ್ದಿರಲ್ಲ, ಇದನ್ನ ನಾನು ಇಷ್ಟೇ ಒಂದು ಮಾರ್ಕ್ ಮಾಡ್ಕೊಳ್ತೇನೆ. ಅಂದ್ರೆ ಇದು ನೋಡ್ರಿ, ಈ ಆಕ್ಸಿಜನ್ ಈ ಎರಡು ಗುಂಪಿಗೂ ಸೇಮ್ C ಡಬಲ್ ಬಾಂಡ್ O CS3, C ಡಬಲ್ ಬಾಂಡ್ O CS3. ಸೊ ಐ ರೈಟ್ ಓನ್ಲಿ ದಿಸ್ ಪಾರ್ಟ್, ಈ ಪಾರ್ಟ್ ಅನ್ನ ಮಾತ್ರ ತಗೊಳ್ತೇನೆ. ಅದನ್ನ ನೋಡ್ರಿ, ಈಗ ಇಲ್ಲಿ ಪ್ರಾಡಕ್ಟ್ ಇನ್ಸ್ಟೆಡ್ ಆಫ್ ದಿಸ್ AC4 ಐ ರೈಟ್ CHO. ಎಸ್, ಹಿಯರ್ O, ಇಟ್ ಈಸ್ ದ ಕಾಮನ್ ಆಕ್ಸಿಜನ್, ರೈಟ್? ಇದು ಒಂದು ಕಾಮನ್ ಆಕ್ಸಿಜನ್ ಅನ್ನ ಇಲ್ಲಿ ಏನ್ ಬರ್ಕೊಂಡಂಗಾಯ್ತು, ಈಗ ಆಲ್ರೆಡಿ ಬರ್ಕೊಂಡಂಗಾಯ್ತು, OCO CS3. ಈಗ ನೋಡ್ರಿ, ಈ CO CS3 ಇಲ್ಲಿ ಬಂತು. ಈ O ಯಾವ್ದು ಅನ್ನೋದು ಗೊತ್ತಾಗ್ಯದ, ಇಲ್ಲಿ ಎಕ್ಸ್ಟ್ರಾ ಆಕ್ಸಿಜನ್ ಇತ್ತಲ್ಲ, ಇದು ಎರಡರ ಮಧ್ಯೆ ಅದು OCO CS3, CHO CO CS3 ಏನಾಯ್ತಿದು 4 ಟೈಮ್ಸ್, ಹೌದಾ? ನೆಕ್ಸ್ಟ್ ಅದೇ ತರ CH2OH ದೊಳಗ CH2O ಅಷ್ಟು ತಗೊಳ್ತೇನೆ. ನೆಕ್ಸ್ಟ್ ಇಲ್ಲಿ ಏನ್ ಬರ್ಕೋಬಹುದು ನೀವು, CO CS3. ಎಸ್, CH2O CO CS3. ಒಟ್ಟ ಈ ರಿಯಾಕ್ಷನ್ ದೊಳಗ ಎಷ್ಟು OCO CS3 ಅನ್ನೋದನ್ನ ಆಡ್ ಮಾಡಿದ್ರಿ ನೀವು? ಸರಿ, ಇಲ್ಲಿ 4 ತಗೊಂಡೇವ್ರಿ, ಇಲ್ಲೇ 5 ತಗೊಂಡೇವಿ. ಹಾಗಾದ್ರೆ ಈಗ ಈ ಒಂದು ಪರ್ಟಿಕ್ಯುಲರ್ ರಿಯಾಕ್ಷನ್ ದೊಳಗ ನಾನು AC2O ಬದಲಾಗಿ ಈ ಸ್ಟ್ರಕ್ಚರ್ ಹಾಕಿದ್ದೆ ಅಂದ್ರೆ ಅದ್ರ ಹಿಂದೆ ಏನ್ ಬರೀಬೇಕಾಗ್ತದ, 5 CS3 COO CO CS3 ಹೀಗೆ ಬರೀಬೇಕು, ಹೌದಾ? ಎಸ್. ಬಟ್ ವಾಟ್ ಈಸ್ ದ ರಿಮೈನಿಂಗ್ ಪಾರ್ಟ್ ಇನ್ ದಿಸ್ ಪರ್ಟಿಕ್ಯುಲರ್ ರಿಯಾಕ್ಷನ್? ಹಾಗಾದ್ರೆ ನೋಡ್ರಿ, ಇಲ್ಲಿ ನೀವೀಗ ಈ OCO CS3 ಅನ್ನೋವು 5 ಯೂಸ್ ಮಾಡಿದ್ದೀರಿ, ಬಟ್ ಈ ಪಾರ್ಟ್ ಉಳ್ಕೊಂಡದಲ್ಲ ಇನ್ನು, ಹೌದಾ? ಸೊ ಅನದರ್ ಪ್ರಾಡಕ್ಟ್ ಹಿಯರ್ ಇಟ್ ಈಸ್ 5 CS3. ಐ ರೈಟ್ ದಿಸ್ CS3, ರೈಟ್? ಅಂಡ್ CO, ಈ CO ಬರೀತೇನೆ. ನೆಕ್ಸ್ಟ್ ಉಳಿದಿದ್ದೇನು, ಏನ್ ಬರೀಬೇಕು? CS3 COOH ಅಂತ ಬರೀತೇನೆ. ಯಾಕೆ OH ಬರೀಬೇಕು?
ಇಲ್ಲಿ ನೋಡ್ರಿ, ಈ ಒಂದು ರಿಯಾಕ್ಷನ್ ಬರಿಬೇಕಾದ್ರೆ ಇಲ್ಲಿ ಒಟ್ಟ ಎಷ್ಟು ಹೈಡ್ರಾಕ್ಸಿಲ್ ಗ್ರೂಪ್ ಇದ್ದು OH ಅಂತಕ್ಕಂಥವು ಇಲ್ಲಿ ನೋಡ್ರಿ. ಈಗ ಒಟ್ಟ ಇದೊಂದು OH ಹೋಗ್ಯದ ಅಂದ್ರೆ ಒಟ್ಟ 4, ಇದು ಒಂದು 5. ಆ 5 OH ಅನ್ನ ಇಲ್ಲಿ ಜಸ್ಟ್ ನಾನು OH ಬರೆಯೋದ್ರಿಂದ ತೋರಿಸ್ತೇನೆ. ಯಾಕಂದ್ರೆ ಇಲ್ಲಿ ಹಿಂದ್ಗಡೆ ಓವರಾಲ್ ಆಗಿ ಏನ್ ತಗೊಂಡ್ಬಿಟ್ಟೆ ನಾನು 5. ಎಸ್, ವಾಟ್ ಇಸ್ ದ ನೇಮ್ ಆಫ್ ದಿಸ್ ಒನ್? ಎಸಿಟಿಕ್ ಆಸಿಡ್. Acetic acid. Remember student, this is also one of the very important reaction which confirms there are 5 OH groups, hydroxyl groups or alcoholic groups present in glucose. I write once again this structure. See here, acetylation of glucose. First I write the simple structure of glucose, that is CHOH 4 times. Right, next another one CH2OH. For this reaction or acetylation reaction, I add acetic anhydride, that is CS3 C double bond O, here O and C double bond O, CH3 acetic anhydride. This is glucose, right? This is acetic anhydride. Acetic anhydride. What happens when both undergoes reaction? Yes, I write CHO as usual, same product, but this CHOH, right, here I write CHO COCS3. ಎಲ್ಲಿಂದ ಬಂತು ಗೊತ್ತಾಗಿದೆ ಅನ್ಕೊಳ್ತೇನೆ. ಈ ಒಂದು OCOCS3 ಅನ್ನೋದನ್ನ ಆಡ್ ಮಾಡೇನೆ. CHO COCS3. how many times? 4 times. Next, here I write CH2O COCS3. Another one, acetic anhydride, acetyl group, CH2O COCS3. Right? Yes. How many OCOCS3 groups are added here? 5. So I write 5 moles here. Right? Then what is the remaining part? Here CS3CO and removed 5 OH groups, both are combined to form another product CS3COOH. How many times? 5. CS3COOH 5. Right? Yes, this reaction confirms there is a 5 OH groups present in a glucose structure. Yes, this one is the pentacetyl derivative. Pentacetyl derivative. What is the name of the product? Pentacetyl derivative. Students, remember, by using all these evidences, again you ಚರ್ಚೆ ಮಾಡಿದ್ರಲ್ಲ, by using all these reactions or evidences, one of the famous scientist, Bayer, one of the scientists, Bayer, in 1870, he explained or he suggests the glucose open chain structure which having 4 asymmetric carbon atom. See this glucose structure. Here CHO is present, and how many total carbon atoms are present? 1, 2, 3, 4, 5, 6. Right? How many hydroxyl groups are present? 1, 2, 3, 4, and this one 5. So glucose contains 5 hydroxyl group. Aldehyde group means it contains carbonyl group, and these 6 carbon atoms are arranged in a straight chain. All these concepts or all these statements are proved by a particular reaction. Right? Very important. ನಿಮಗೆ 3 ಮಾರ್ಕ್ಸಿಗೆ ಕೇಳಿದ್ರಿ, ಆಲ್ಮೋಸ್ಟ್ ಎಲ್ಲಾನು ಬರ್ಯಾಕ್ ಪ್ರಾಕ್ಟೀಸ್ ಮಾಡ್ರಿ. ಯಾಕಂದ್ರೆ ಪದೇ ಪದೇ ಕೇಳುವಂತ ಕ್ವಶನ್. ಎಲುಸಿಡೇಷನ್ ಅಂದ್ರೆ ಮಾಸ್ತರ್ ಹೇಳಿಲ್ಲ ಅನ್ನುವಂತ ಕ್ವಶನ್ ಬರಬಾರ್ದು, ಹೌದಾ? ಎಸ್, ಗ್ಲೂಕೋಸ್. ಹಿಯರ್ this one is the glucose structure, and gluconic acid means it is the derivative of glucose. ನಿಮ್ಗೆ ಗೊತ್ತದ ಈಗ, ಯಾಕಂದ್ರೆ ಇದನ್ನ ಪ್ರೂವ್ ಮಾಡಿದಿರಿ ನೀವು. ಇಲ್ಲಿ ಏನದ ನೋಡ್ರಿ, CHO ಬದಲಾಗಿ COH ಗ್ರೂಪ್ ಅದ, ಒಂದೇ ಸೈಡ್, ಉಳಿದಿದ್ದೆಲ್ಲ ಸೇಮ್. So it is the gluconic acid structure. But if you change both the CHO and the CH2OH group by COOH group, then it is an example for saccharic acid. ಈಗ ನೋಡ್ರಿ, ಮ್ಯಾಲೂ COH ಬದಲಾವಣೆ ಆಗ್ಯದ, ಇಲ್ಲಿ CH2OH ಇದ್ದಿದ್ದು ಕೂಡ COOH ಆಗ್ಯದ, ಹೌದಾ?
The name of the product is saccharic acid. Yes. ನೀವೆಲ್ಲ ರಿಯಾಕ್ಷನ್ಸ್ ಬರೆದ ಮೇಲೆ ಅಲ್ಲಿ ಒಂದು ಪಾಯಿಂಟ್ ಹಾಕಿ ಸ್ಟ್ರಕ್ಚರ್ ಅನ್ನು ಕೂಡ ಬರೀಬೇಕು. ಬೈ ಯೂಸಿಂಗ್ ಆಲ್ ದೀಸ್ ಎವಿಡೆನ್ಸಸ್ ಆಲ್ ದೀಸ್ ರಿಯಾಕ್ಷನ್ ಬೇರ್ ಸಜೆಸ್ಟ್ ದ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ವಿಚ್ ಕಂಟೈನ್ 4 ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ ಅಂತ ಬರೆದು ಗ್ಲೂಕೋಸ್ ಸ್ಟ್ರಕ್ಚರ್ ಹಾಕಬೇಕು. ನಾನು ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ ಅಂತ ಏನು ಅನ್ನೋದು ನೀವು ಮರ್ತಿಲ್ಲ ಅನ್ಕೊಂಡೇನೆ. ಹೌದಾ? ವಾಟ್ ಈಸ್ ಅಸಿಮೆಟ್ರಿಕ್ ಕಾರ್ಬನ್ ಆಟಮ್? ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ ಈಸ್ ದ ಕಾರ್ಬನ್ ಆಟಮ್ which is surrounded by 4 different groups. ಈಗ ಇಲ್ಲಿ ನೋಡ್ರಿ, ಇದು ಮ್ಯಾಲಿಂದ ಒಂದೇದು CHO. ಸರ್ ಇದು ಇಲ್ಲಿ ಕಾರ್ಬನ್ ಐತಲ್ರಿ, ಹೌದಾ? ಇಲ್ಲಿ ಅದ್ರ ಸುತ್ತ ಏನಿರ್ಬೇಕಂತ 4 ಡಿಫ್ರೆಂಟ್ ಗ್ರೂಪ್ ಇರಬೇಕು. ಇಲ್ಲಿ ಇರೋದೇ ಎಷ್ಟು? ಇಲ್ಲಿ CHO ಅನ್ನೋದು ಒಂದದ 1 2, ಈ ಕಡೆ ಒಂದು 3, ಅಂದ್ರೆ 3 ಗ್ರೂಪ್ ಅಷ್ಟ ಇದಾವೆ ಇಲ್ಲಿ CHO ಸುತ್ತ. ಸೊ ಇದನ್ನ ಬಿಟ್ಬಿಡ್ರಿ. ಈಗ ಇಲ್ಲಿ ಅದ ನೋಡ್ರಿ, ಹಿಯರ್ ಕಾರ್ಬನ್ ಆಟಮ್ ಇಸ್ ಪ್ರೆಸೆಂಟ್. Here one OH group, one CHO and one H and entire one big group. Therefore it is an example for asymmetric carbon atom. Adhe tara third carbon atom is also example for asymmetric carbon atom. Fourth number of carbon atom is also asymmetric carbon atom. ಈ ಒಂದು asymmetric carbon atom ಅನ್ನ ಸ್ಟಾರ್ ಮಾರ್ಕ್ ಇಂದ ಗುರುತಿಸ್ತಿರ್ತಾರೆ. Yes, what about this? This is also fifth number of carbon atom is also an example for a symmetric carbon atom. Next, what about this sixth carbon atom? It is asymmetric or not? That is the question. No. Why? Because in CH2OH, ಇಲ್ಲಿ ನೋಡ್ರಿ, it contain 2 hydrogen, means similar atoms. ಈಗ ನೋಡ್ರಿ, ಇದನ್ನ ನೀವು ಹಿಂಗೂ ಬರೆಯಬಹುದು, CH2OH, H, this OH, CH2OH. ಇದು ಎಂಟೈರ್ ಮ್ಯಾಗಿನ್ ದೊಡ್ಡ ಗ್ರೂಪ್ ಇಲ್ಲದ ಅನ್ಕೊಡ್ರಿ, ಹೌದಾ? ಅವಾಗ ನೋಡ್ರಿ, ಈ ಕಾರ್ಬನ್ ಸುತ್ತ 2 ಸಿಮಿಲರ್ ಗ್ರೂಪ್ ಇದ್ದಂಗ ಅದು ಇಲ್ಲ. Therefore it is not an asymmetric carbon atom. As this is about elucidation of structure of glucose. Students, in the next video we will see some more important concept. Thank you.